ಏನು ಕೇಳಲ್ಲ. ನೀನ್ ಬಂದ್ಬಿಡು ಅಣ್ಣ. ನಿನ್ನನ್ ಬಿಟ್ಟು ನಮ್ಗಿನ್ ಯಾರು ಇಲ್ಲ ಅಣ್ಣ. ನಮ್ಮನ್ ಬಿಟ್ಟು ಹೋಗ್ಬೇಡ ಅಣ್ಣ. ಮಗು, ನಾವು ನಿನ್ನ ಅಣ್ಣನ ಬಲಿದಾನ ವ್ಯರ್ಥ ಆಗೋಗ್ ಬಿಡಲ್ಲ. ಈಗ ನೀವು ನಮ್ಮ ಕುಟುಂಬದೊಂದು ಭಾಗನೇ. ನಾವು ನಿಮ್ಗೆ ಯಾವ ಕಷ್ಟನೂ ಬರಕ್ ಬಿಡಲ್ಲ. ಪ್ರಭು, ಪೌಂಡ್ರಿಕ ಒಬ್ಬ ಅಸುರನಲ್ಲ ಪ್ರಭು. ಹಾಗಾದ್ರೆ ಗುರುದೇವ, ಈ ಪೌಂಡ್ರಿಕನ ಹಿಂದೆ ಕಂಸ ಇಲ್ವಾ? ಪೌಂಡ್ರಿಕನ ಹಿಂದೆ ಕಂಸನ ಜಾಲವಿದೆ, ಆದರೆ ಪೌಂಡ್ರಿಕ ಮಾತ್ರ ಅಸುರನಲ್ಲ. ನಿಮ್ಮ ಪರಮ ಭಕ್ತ ಪ್ರಭು. ನನ್ನ ಭಕ್ತ? ಹಾ ಪ್ರಭು, ಅವನೆಷ್ಟು ದೊಡ್ಡ ಭಕ್ತನೆಂದರೆ ಅವನ ಮಾನಸವೂ ಈಗ ನಿಮ್ಮಂತೆಯೇ ಆಗಿದೆ. ಅವನು ನಿಮ್ಮ ಭಕ್ತಿಯಲ್ಲಿ ಎಷ್ಟು ಲೀನನೆಂದರೆ ನಿಮ್ಮ ರೂಪವನ್ನೇ ಧರಿಸಿದ್ದಾನೆ. ಅವನು ಏನೇ ಮಾಡಿದರೂ ನಿಮ್ಮ ಭಕ್ತಿಯಿಂದ ಪಡೆದ ಶಕ್ತಿಯ ಮೂಲಕವೇ ಮಾಡುತ್ತಿದ್ದಾನೆ. ಆದ್ರೆ ಗುರುದೇವ, ಹಾಗಾಗೋಕ್ ಹೇಗ್ ಸಾಧ್ಯ? ಅವನೇನಾದ್ರೂ ನನ್ ಭಕ್ತ ಆಗಿದ್ರೆ ನನ್ಗೆ ಖಂಡಿತ ತಿಳಿಬೇಕಾಗಿತ್ತು. ಹಾ ಪ್ರಭು, ಈ ಪೌಂಡ್ರಿಕ ಈ ಜನ್ಮದಲ್ಲಿ ಮಾತ್ರವಲ್ಲ, ಬದಲಿಗೆ ಪೂರ್ವ ಜನ್ಮದಿಂದಲೂ ನಿಮ್ಮ ಪರಮ ಭಕ್ತ. ಪೂರ್ಣ ಜನ್ಮನ? ಪೂರ್ವ ಜನ್ಮದಲ್ಲಿ ಈ ಪೌಂಡ್ರಿಕ ರಾವಣನ ಪುತ್ರ ತಾರಿಣಿಯಾಗಿದ್ದ. ಅವನ ನಾಲಿಗೆಯಲ್ಲಿ ಕೇವಲ ಒಂದೇ ನಾಮವಿರುತ್ತಿತ್ತು: ನಾರಾಯಣ ನಾರಾಯಣ ನಾರಾಯಣ. ಓಂ ವಿಷ್ಣುವೇ ನಮಃ. 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 ರಾವಣನು ತಾರಣಿಯ ವಿಷ್ಣು ಭಕ್ತಿ ನೋಡಿ ಕೋಪದಿಂದ ಅವನನ್ನು ಬಂಧಿಸಿ ಶಾಶ್ವತವಾಗಿ ಗುಹೆಯಲ್ಲಿ ಬಂಧಿಸಿದ. ಆದರೆ ಅವನಿಗೆ ಅರಿವಾದಾಗ ಪ್ರಭು ಶ್ರೀರಾಮ ನಾರಾಯಣನ ಸಾಕ್ಷಾತ್ ಅವತಾರವೆಂದು ಅವನಿಗೆ ಅರಿವಾಯಿತು. ಭಗವಂತ ರಾಮ ತನ್ನ ಭಕ್ತರನ್ನು ಎಂದೂ ಕೊಲ್ಲುವುದಿಲ್ಲ. ಆಗ ಶ್ರೀರಾಮನೊಂದಿಗೆ ಯುದ್ಧ ಮಾಡಲು ರಾವಣ ತಾರಿಣಿಯನ್ನು ಕಳಿಸಿದ. ದಶರಥ ನಂದನ ಶ್ರೀರಾಮ, ನೀನು ನನ್ನ ಅಂತ್ಯ ಮಾಡೋಕ್ಕಾಗಲ್ಲ. ನೀವು ಆ ಸಮಯದಲ್ಲಿ ಬಹಳ ವಿಚಲಿತರಾಗಿದ್ದಿರಿ. ಯಾಕೆಂದರೆ ತಾರಿಣಿಯ ಶರೀರದಲ್ಲಿ ಕೇವಲ ನಿಮ್ಮ ಹೆಸರೇ ಬರೆದಿತ್ತು. ಆಗ ಉಳಿದಿದ್ದು ಒಂದೇ ದಾರಿ, ಅವನ ನಾಲಿಗೆ. ಅಲ್ಲಿ ಮಾತ್ರ ಭಗವಂತ ವಿಷ್ಣುವಿನ ನಾಮ ಅಂಕಿತವಾಗಿರಲಿಲ್ಲ. ಆಗ ಪ್ರಭು ಶ್ರೀರಾಮನು ತನ್ನ ಬಾಣದಿಂದ ತಾರಿಣಿಯ ನಾಲಿಗೆಯನ್ನೇ ಭೇದಿಸಿದ. ಮೃತ್ಯು ಪ್ರದಾನಿಸಿ ಸ್ವಯಂ ಶ್ರೀರಾಮನೇ ತಾರಿಣಿಗೆ ದರ್ಶನ ನೀಡಿದ. ತಾರಿಣಿ, ನೀನು ಅಧರ್ಮದ ಜೊತೆಗಿದ್ದೆ, ಹಾಗಾಗಿ ನಾನು ನಿನ್ನ ಅಂತ್ಯ ಮಾಡಬೇಕಾಯ್ತು. ಆದರೆ ನಾನು ನಿನ್ನ ಭಕ್ತಿಯಿಂದ ಸಂತುಷ್ಟನಾಗಿದ್ದೇನೆ. ಕೇಳು ವತ್ಸ, ನಿನಗೆ ಯಾವ ವರ ಬೇಕು? ಪ್ರಭು, ನಾನು ನನ್ನನ್ನು ನಿನ್ನಲ್ಲೇ ವಿಲೀನಗೊಳಿಸುವ ಆಸೆಯಲ್ಲಿದ್ದೆ. ಆದರೆ ನನ್ನ ಈ ಮನೋಕಾಮನೆ ಈ ಜನ್ಮದಲ್ಲಿ ಪೂರ್ಣವಾಗಲೇ ಇಲ್ಲ. ಹಾಗಾಗಿ ನನಗೆ ವರದಾನ ನೀಡಿ ಪ್ರಭು. ನಿಮ್ಮ ಯಾವುದೇ ಅವತಾರವಿರಲಿ, ಆ ಸಮಯದಲ್ಲಿ ನಾನೂ ಅಲ್ಲಿರಬೇಕು ಮತ್ತು ನಿಮ್ಮ ಅದೇ ರೂಪಧಾರಣೆ ಮಾಡಬೇಕು. ಅಲ್ಲದೆ ನನ್ನ ಇಚ್ಛೆಗೆ ವಿರುದ್ಧವಾಗಿ ನೀವು ನನ್ನನ್ನು ವಧಿಸುವ ಹಾಗಿಲ್ಲ ಪ್ರಭು. ಏವಮಸ್ತು. ಪ್ರಭು, ಈ ಪೌಂಡ್ರಿಕ ಅದೇ ತಾರಿಣಿ. ರಾವಣನಂತ ಅಸುರನ ಮನೆಯಲ್ಲಿ ಜನ್ಮ ಪಡೆದ ಕಾರಣಕ್ಕೆ ಈ ಜನ್ಮದಲ್ಲೂ ನಿಮ್ಮ ಭಕ್ತಿಯಿಂದ ಪಡೆದ ಶಕ್ತಿಯ ದುರುಪಯೋಗ ಮಾಡಿಕೊಳ್ಳುತ್ತಿದ್ದಾನೆ. ಪ್ರಭು ಶ್ರೀರಾಮನ ವರದಾನದ ಕಾರಣದಿಂದ ಪೌಂಡ್ರಿಕನ ಅಂತ್ಯ ಅವನೇ ಸ್ವತಃ ಬಯಸುವವರೆಗೂ ಸಾಧ್ಯವಿಲ್ಲ.
ನೋಡು, ಈ ಧಾನ್ಯಗಳೆಲ್ಲ ಚಿನ್ನದ ಹಾಗೆ ಹೊಳಿತಿವೆ. ಹಾ ನಂದಣ್ಣ, ನಾನು ಯೋಚಿಸ್ತಿದ್ದೀನಿ ಇದರಿಂದ ಮಾಡೋ ರೊಟ್ಟಿಗಳು ಅದೆಷ್ಟು ರುಚಿ ಆಗ್ಬೋದು ಅಂತ. ನೀವೇ ತಿನ್ನೋಡ್ ಹೇಳಿ, ಬನ್ನಿ. ಆಹಾ, ನೋಡ್ತಿದ್ರೇನೆ ರುಚಿಯಾಗಿದೆ ಅನಿಸ್ತಿದೆ. ಎಷ್ಟು ಸಿಹಿ ಸ್ವಾದ ಇದೆ ಈ ರೋಟಿಗಳಲ್ಲಿ. ನೀವು ಸತ್ಯ ಹೇಳಿದ್ರಿ ನಂದಣ್ಣ, ಇದಂತೂ ಬಹಳನೇ ರುಚಿಯಾಗಿದೆ. ನಂದರಾಜ, ಇದು ಭಗವಂತ ಪೌಂಡ್ರಿಕಾ ಕೊಟ್ಟಿರೋ ಧಾನ್ಯದ ರೊಟ್ಟಿ. ದೇವ್ರೆ ಕೊಟ್ಟಿರೋ ಆಹಾರ ಅಂದ್ಮೇಲೆ ಅದ್ಭುತವಾಗೇ ಇರುತ್ತೆ. ರೊಟ್ಟಿ ತಗೊಂಡ್ ಬಾ. ಅಪ್ಪ, ಅಮ್ಮ, ನೀವೇನ್ ನೋಡ್ತಿದ್ದೀರೋ, ನೀವೇನ್ ತಿಂತಿದ್ದೀರೋ, ನೀವೇನನ್ನು ಹೊಗಳ್ತಿದ್ದೀರೋ ಅದು ಮಾಯೇನೂ ಆಗಿರ್ಬೋದು, ಭ್ರಮೇನೂ ಆಗಿರ್ಬೋದು. ಯೋಚನೆ ಮಾಡಿ ನೋಡಿ. ಕೃಷ್ಣ, ನೀನ್ ಏನ್ ಹೇಳ್ಬೇಕು ಅಂತಿದ್ಯಾ? ಈ ರೋಟಿ, ಈ ಅನ್ನ, ಇದೆಲ್ಲ ಮಾಯೆ ಅಂತನಾ? ಹಾ ಅಪ್ಪ, ಯಾಕಂದ್ರೆ ಭಗವಂತ ಯಾವತ್ತೂ ಕರ್ಮ ಇಲ್ದೆ ಫಲ ನೀಡೋದಿಲ್ಲ. ಮತ್ತೆ ಅಮ್ಮ, ಯಾವ ಫಲ ನಮ್ಗೆ ಕೆಲ್ಸ ಮಾಡದೆ ಸಿಗುತ್ತೋ ಅದು ನಮ್ಮನ್ನ ಸದಾ ಅಧರ್ಮ ಮತ್ತೆ ಪಾಪದ ಕಡೆ ಕರ್ಕೊಂಡೋಗುತ್ತೆ. ಕೃಷ್ಣ, ನಿನಗೇನ್ ಗೊತ್ತು ಕರ್ಮ ಮತ್ತೆ ಫಲದ ಬಗ್ಗೆ? ನಾವು ಇಷ್ಟು ವರ್ಷಗಳಿಂದ ಯಾವ ಕಷ್ಟ ಅನುಭವಿಸ್ತಿದೀವೋ ಅದ್ರ ಫಲಾನೇ ನೀಡಿದಾನೆ ಭಗವಂತ ಪೌಂಡ್ರಿಕ. ಮತ್ತೆ ಧಾನ್ಯದ ಮಳೆ ಸುರಿಸಿ ಅವರು ನಿರೂಪಿಸಿದ್ದಾರೆ. ಯಾವ ರೀತಿಲಿ ಅವರು ನಮ್ಮ ಕಷ್ಟದ ಅಂತ್ಯ ಮಾಡಿದಾರೋ ಅದೇ ಪ್ರಕಾರ ಒಂದಿನ ಆ ಪಾಪಿ ಕಂಸನ ಅಂತ್ಯನೂ ಮಾಡ್ತಾರೆ. ಅಮ್ಮ, ನಿನ್ಗೂ ಅನ್ಸುತ್ತಾ ಆ ಪೌಂಡ್ರಿಕ ಒಬ್ಬ ಭಗವಂತ ಅಂತ? ಹಾ ಯಶೋದೆ ಅಮ್ಮ, ಉತ್ತರ ಕೊಡಿ ಈ ಕೃಷ್ಣನ ಪ್ರಶ್ನೆಗೆ. ಇಷ್ಟು ರಾಕ್ಷಸನ್ ನೋಡಿದ್ರು ನಂಗ್ಯಾಕ್ ಭಯ ಆಗ್ತಾ ಇಲ್ಲ? ನನಗನಿಸ್ತಾ ಇದೆ ಇವನು ನರಭಕ್ಷಕ ಅಲ್ಲ, ಖಂಡಿತ ಇವನ್ ಹಿಂದೇನೋ ರಹಸ್ಯ ಇದೆ. ಮಾನವ, ನೀನೇನ್ ಯೋಚಿಸ್ತಿದ್ಯೋ ನಂಗೆಲ್ಲಾನು ಗೊತ್ತು. ಆದ್ರೆ ನನ್ನಿಂದ ದಯೆ ಸಿಗತ್ತೆ ಅನ್ಕೊಳಕ್ ಹೋಗ್ಬೇಡ. ಯಾಕಂದ್ರೆ ನಾನು ನರಭಕ್ಷಿ ದಾನವನೇ. ಇಲ್ಲೆಲ್ಲ ಮೂಳೆ ನೋಡ್ತಿದ್ಯಲ್ಲ ನೀನು, ಅದೆಲ್ಲ ಮನುಷ್ಯರದೇ. ನಿನಗಿಂತ ಮೊದಲು ಇಲ್ಲಿಗೆ ಬಂದವ್ರದು. ಇಲ್ಲೇ 106 ವರ್ಷದಿಂದ ನಾನು ನರ ಮನುಷ್ಯರ ಭೋಜನ ಮಾಡ್ತಾ ಇದ್ದೀನಿ. ಮತ್ತಿವತ್ತು ನಿನ್ನ ಸರದಿ. ರಾಕ್ಷಸಣ್ಣ, ನೀವು ಈ ಕಟಾರಿನ ಯಾಕೆ ಮಸಿತಾ ಇದ್ದೀರಾ? ನಿನ್ನ ಕುತ್ತಿಗೆನ ತುಂಡು ಮಾಡೋಕೆ ಮೂರ್ಖ. ಆದ್ರೆ ನೀವಂತೂ ಇಷ್ಟು ವಿಶಾಲ ರಾಕ್ಷಸ, ನೀವು ನನ್ನ ಬಹಳ ಸರಳವಾಗಿ ಕೊಲ್ಬಹುದು. ಅಂದ್ಮೇಲೆ ಇಷ್ಟೆಲ್ಲ ಕಷ್ಟಪಡೋ ಅವಶ್ಯಕತೆ ಏನು? ಯಾಕಂದ್ರೆ ಪ್ರಯತ್ನ ಪಡೋದ್ರಲ್ಲಿ ಆನಂದ ಇದೆ. ನೀನು ಭೋಜನ ಮಾಡೋದಿಲ್ವಾ? ನಿನ್ನನ್ನ ನೋಡ್ತಿದ್ರೆ ನನ್ಗನ್ನಿಸ್ತಾ ಇದೆ ನೀನು ಬಹಳ ದಿನಗಳಿಂದ ಅನ್ನ ಜಲ ಏನೂ ಸೇವಿಸಿಲ್ಲ. ರಕ್ತ ಏನೋ ಇದೆ ನಿನ್ನ ಶರೀರದಲ್ಲಿ, ಆದ್ರೆ ಮಾಂಸ ಮಾತ್ರ ತುಂಬಾನೇ ಕಡಿಮೆ ಇದೆ. ಅದನ್ನೇ ನಾನು ಹೇಳ್ತಿರೋದು. ನೀವು ಇಷ್ಟೊಂದು ದೊಡ್ಡ ರಾಕ್ಷಸ, ನನ್ ತಿಂದ್ರೆ ನಿಮ್ ಹಸುವು ಹೇಗ್ ಕಡಿಮೆ ಆಗುತ್ತೆ? ನನ್ನನ್ನ ತಿಂದ್ರೆ ನಿಮ್ ಹೊಟ್ಟೆಲಿರೋ ಚಿಕ್ಕ ಜಾಗನೂ ತುಂಬಲ್ಲ.
ನೀನು ಮೃತ್ಯು ಮುಂದೆ ನಿಂತಿದೀಯಾ, ಆದ್ರೂ ದೊಡ್ಡ ದೊಡ್ಡ ಮಾತಾಡ್ತಾ ಇದೀಯಾ. ನಿನ್ಗೆ ಭಯ ಆಗೋದಿಲ್ವಾ? ಜನರು ನನ್ನ ಮುಂದೆ ಬಂದ್ರೆ ಸಾಕು, ಥರ ಥರ ಅಂತ ನಡಕ್ತಾರೆ, ತಮ್ಮ ಜೀವನದ ಭಿಕ್ಷೆ ಬಿಡ್ತಾರೆ. ಹಾಗೆ ಹೆದರ್ಕೊಳ್ಳೋ ಜನರನ್ನ ನನಗ್ ತಿನ್ನೋಕೆ ತುಂಬಾ ಆನಂದ ಆಗತ್ತೆ. ಆದ್ರೆ ನೀನ್ ನನ್ಗೆ ಯಾಕೋ ಹೆದರ್ತಾ ಇಲ್ಲ? ಯಾಕಂದ್ರೆ ನಾನಿಲ್ಲಿಗೆ ನನ್ನ ಇಚ್ಛೆಯಿಂದ ಬಂದೆ. ಯಾಕೆ ಬಂದಿದ್ಯಾ ನಿನ್ನ ಇಚ್ಛೆಯಿಂದ? ಯಾಕಂದ್ರೆ ನನ್ನ ಜೀವಕ್ಕಿಂತ ಹೆಚ್ಚು ಬೆಲೆ ನನ್ನ ಮೃತ್ಯುಗಿದೆ. ಇಲ್ಲಿ ನಾನು ನಿಮಗ್ ಭೋಜನ ಆಗ್ತೀನಿ, ಮತ್ತಲ್ಲಿ ನನ್ನ ತಮ್ಮ ಮತ್ತೆ ತಂಗಿಗೆ ಊಟ ಸಿಗುತ್ತೆ. ಅವರು ತುಂಬಾ ಹಸ್ತಿದ್ದಾರೆ. ನಿನ್ನ ಬುದ್ಧಿ ಮತ್ತೆ ಶರೀರ ನೋಡಿದ್ರೆ ಅನಿಸ್ತಿದೆ ನೀನು ಈ ಊರಲ್ಲಿರೋನಲ್ಲ ಅಂತ. ಯಾಕಂದ್ರೆ ಈ ಊರಿನ ಜನರು ಗುಂಡ್ಗುಂಡಕ್ಕಿದ್ದಾರೆ, ಮತ್ತೆ ನೀನು ನಿರ್ಬಲ ಮತ್ತೆ ನಿರ್ಭಯ. ಯಾರ್ ನೀನು? ಹಾ, ನಾನು ಈ ಊರಲ್ಲಿರೋನಲ್ವೇ ಅಲ್ಲ. ಆದ್ರೆ ನೀವು ನಿಮ್ಮ ಆನಂದಕ್ಕೆ, ನಿಮ್ಮ ಸುಖಕ್ಕೆ ಜನರನ್ನ ಯಾಕೊಳ್ತೀರಾ? ಜನರನ್ನ ಸಾಯಿಸೋದ್ರಿಂದ ನಿಮಗ್ ದುಃಖ ಆಗಲ್ವಾ? ದೊಡ್ಡ ಜ್ಞಾನಿನ ನೀನು, ಸಂತ ಮಹಾತ್ಮರ ಹಾಗೆ ಜ್ಞಾನದ ಮಾತಾಡ್ತಿದ್ಯಾ ನೀನು. ಆದ್ರೆ ನಿನ್ನ ಈ ಜ್ಞಾನದ ಮಾತಿಂದ ನನ್ನ ಹೊಟ್ಟೆ ತುಂಬೋದಿಲ್ಲ. ನಾನಿನ್ನ ತಿಂತೀನಿ, ಮತ್ತೆ ಖಂಡಿತ ತಿಂತೀನಿ. ಹೇಳೋ, ನಿನ್ನ ಅಂತಿಮ ಇಚ್ಛೆ ಏನು? ನನಗಂತೂ ಮೊದಲನೇ ಮತ್ತು ಕೊನೆ ಇಚ್ಛೆ ಇದೇ ಆಗಿದೆ. ನನ್ ಗೋವಿಂದನ್ ಭಕ್ತಿ. ನೀವು ನನಗೆ ಅನುಮತಿ ಕೊಟ್ರೆ ನಾನು ಸಾಯೋದಕ್ಕೆ ಮೊದಲು ನನ್ನ ಪ್ರಭು, ನನ್ನ ಗೆಳೆಯ, ನನ್ನ ಗೋವಿಂದನ್ ಪ್ರಾರ್ಥನೆ ಮಾಡ್ಲಾ? ಕೃಷ್ಣ, ನಿನಗೆ ನನ್ ಮೇಲೆ ಹಾಗೆ ಯಾಕೆ? ಯಾಕೆಲ್ರನ್ನ ನನ್ ವಿರುದ್ಧ ನಿಲ್ಲಿಸ್ತಿದ್ಯಾ? ಪೌಂಡ್ರಿಕಾ, ನನ್ಗೆ ನಿನ್ ಮೇಲೆ ಯಾವ ಶತ್ರುತ್ವನೂ ಇಲ್ಲ. ನಾನ್ ಕೇವಲ ಜನರಿಗೆ ಸತ್ಯ ಹೇಳ್ತೀನಿ. ಮತ್ತೆ ಸತ್ಯ ಏನಂದ್ರಿ? ನೀನ್ ಭಗವಂತ ಅಲ್ಲ. ನೀನ್ ಒಪ್ಕೊಳ್ಳೋದ್ರಿಂದ ಇಲ್ಲ ಬಿಡೋದ್ರಿಂದ ಏನೂ ಆಗೋದಿಲ್ಲ ಕೃಷ್ಣ. ನೀನು ನಿಜ ತಿಳ್ಕೊಳ್ಳೇಬೇಕಾದ್ರೆ ಹೋಗಿ ನಿನ್ನ ಅಮ್ಮನನ್ನ ಕೇಳು, ನಿನ್ನ ಅಪ್ಪನ್ನ ಕೇಳು, ದಾಮು ಚಿಕ್ಕಪ್ಪನ್ನ ಕೇಳು. ಇವರೆಲ್ಲರೂ ನಿನಗೆ ಒಂದೇ ಉತ್ತರ ಕೊಡೋದು. ಅದು ನಾನು ಪೌಂಡ್ರಿಕಾ, ವಿಷ್ಣುವಿನ ಅವತಾರ ಅನ್ನೋದು. ನಾನು ಈ ಜಗತ್ತಿಗೆ ಎಲ್ಲರ ಉದ್ಧಾರಕ್ಕಾಗಿ ಬಂದಿದ್ದೀನಿ. ನಿನಗೂ ಇದೇ ದಾರಿ ಇರೋದು. ನನ್ನನ್ನ ದೇವ್ರು ಅಂತ ಒಪ್ಕೋ, ಆಗ ಮಾತ್ರ ನಿನಗೆ ಒಳಿತಾಗತ್ತೆ. ಭಕ್ತಿ ಭಗವಂತ ಹೇಳೋದ್ರಿಂದ ಅಲ್ಲ, ಬದ್ಲಿಗೆ ಶ್ರದ್ಧೆ ಮತ್ತೆ ಆಸಕ್ತಿಯಿಂದ ಬರ್ಬೇಕು. ನಿನ್ಗೆ ಇಷ್ಟು ಕೂಡ ಗೊತ್ತಿಲ್ವಾ ಭಗವಂತ ಪೌಂಡ್ರಿಕಾ? ಕೃಷ್ಣ, ನೀನು ಭಗವಂತ ಪೌಂಡ್ರಿಕರ ಹತ್ರ ಹೀಗ್ ಮಾತಾಡಬಾರ್ದು. ಗೌರವದಿಂದ ಮಾತಾಡು. ಈಗ್ಲೇ ಕ್ಷಮೆ ಕೇಳು. ಅಪ್ಪ, ನಾನೇ ಕ್ಷಮೆ ಕೇಳಿ? ಸತ್ಯ ಹೇಳೋದು ಅಪರಾಧನ? ಕಂದ ಶಾಂತವಾಗಿರು. ನಾನಿವತ್ತಿನವರೆಗೂ ನಿನ್ ಯಾವ ಮಾತನ್ನು ವಿರೋಧಿಸಿಲ್ಲ. ಆದ್ರೆ ಇಂಥ ಉದ್ದಟತನ ಇಲ್ಲ. ಕೃಷ್ಣ, ನೀನ್ ಕ್ಷಮೆ ಕೇಳಲೇಬೇಕು. ನನ್ ತಪ್ಪಲ್ಲ ಅಮ್ಮ. ಭಗವಂತ, ನನ್ ಕಂದನ ನಮ್ ಪರವಾಗಿ ಕ್ಷಮಿಸ್ಬಿಡಿ. ಮತ್ ನಮ್ ಪರಿವಾರದ ಮೇಲೆ ನಿಮ್ ಕೃಪೆ ಹೀಗೆ ಇರ್ಲಿ. ನಿಮ್ಮ ಪರಿವಾರದ ಮೇಲೆ ಸದಾ ನನ್ನ ಕೃಪೆ ಇದ್ದೇ ಇರುತ್ತೆ. ನೀವು ಸ್ವಲ್ಪನೂ ಚಿಂತೆ ಮಾಡೋದ್ ಬೇಡ ಅಮ್ಮ. ಆದಷ್ಟು ಬೇಗ ಇವನಿಗೆ ನನ್ನಿಂದ ಜ್ಞಾನ ಪ್ರಾಪ್ತಿಯಾಗತ್ತೆ. ಈ ಬಾಲಕ ತಾನಾಗಿಯೇ ಬಂದು ನನ್ನ ಚರಣದಲ್ಲಿ ಸ್ಥಾನ ಪಡೀತಾನೆ. ನನ್ನ ಪ್ರೀತಿಯ ಭಕ್ತರಿಗೆ ನನ್ನ ಆಶೀರ್ವಾದ. ಕನ್ನ, ನಾರಾಯಣ ನಾರಾಯಣ, ಇದೆಂತಹ ಸಂಕಟ ಪ್ರಭು! ಒಬ್ಬ ವೇಷಧಾರಿ ತನ್ನನ್ನೇ ನಿಮ್ಮ ಅವತಾರವೆನ್ನುತ್ತಿದ್ದಾನೆ.
ಮತ್ತು ಪರಮಾವತಾರಿ ಶ್ರೀಕೃಷ್ಣ ಏನು ಮಾಡಲಾಗುತ್ತಿಲ್ಲ. ಅದಕ್ಕಿಂತ ಹೆಚ್ಚಿನ ಸಂಕಟವೆಂದರೆ ನಂದರಾಜ ಮತ್ತು ಮಾತೆ ಯಶೋದೆ ತಮ್ಮ ಪುತ್ರನಿಗಿಂತ ಹೆಚ್ಚಾಗಿ ಆತನ ಮೇಲೆಯೇ ವಿಶ್ವಾಸವಿಡುತ್ತಿದ್ದಾರೆ. ಮುಂದೇನಾಗುತ್ತದೆ ಪ್ರಭು? ದೇವರ್ಷಿ, ಇದೇ ವರ್ತಮಾನ ಸಮಯದ ಸತ್ಯ. ಮತ್ತಿದಕ್ಕೆ ಬಹಳ ದೊಡ್ಡ ಕಾರಣವಿದೆ. ಏಕೆಂದರೆ ಭಗವಂತ ಎಂದೂ ಚಮತ್ಕಾರ ಮಾಡಲಾರ. ಅವನು ಪ್ರತ್ಯಕ್ಷ ರೂಪದಿಂದ ತನ್ನ ಶಕ್ತಿಯ ಪ್ರದರ್ಶನವನ್ನ ಕೂಡ ಮಾಡುವುದಿಲ್ಲ. ಆದರೆ ಕೆಲವರು ಸಾಧು ಸಂತ ಮತ್ತು ಸ್ವಾಮಿಯ ವೇಷದಲ್ಲಿ ಚಮತ್ಕಾರ ಪ್ರದರ್ಶಿಸಿ ಜನರನ್ನ ಭ್ರಮಿತಗೊಳಿಸುತ್ತಾರೆ ಮತ್ತು ತಮ್ಮನ್ನೇ ಭಗವಂತನೆಂದು ಘೋಷಣೆ ಮಾಡುತ್ತಾರೆ. ಅದರಿಂದ ಜಗತ್ತಿನಲ್ಲಿ ಒಂದು ದಿನ ಎಂತಹ ಪರಿಸ್ಥಿತಿ ಬರುವುದೆಂದರೆ ಇಂತಹ ಪಾಖಂಡಿಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಲಿದೆ. ಅವರು ತಮ್ಮ ಚಮತ್ಕಾರ ಪ್ರದರ್ಶನ ಮಾಡಿ ಜನರನ್ನ ಮರಳು ಮಾಡಿ ಅವರದೆಲ್ಲವನ್ನೂ ಕಸಿಯುತ್ತಾರೆ. ನಾರಾಯಣ ನಾರಾಯಣ. ಆದರೆ ಪ್ರಭು, ಇದಂತೂ ಕೃಷ್ಣನಿಗೆ ಬಹಳ ದೊಡ್ಡ ಸವಾಲೇ ಆಗಲಿದೆ. ಏಕೆಂದರೆ ಅವನೇ ಈ ಪಾಖಂಡಿಗಳ ಅಂತ್ಯ ಮಾಡಿ ಈ ಜಗತ್ತಿನಲ್ಲಿ ಸತ್ಯ, ಸಮಾನತೆ ಮತ್ತು ಧರ್ಮದ ಸ್ಥಾಪನೆ ಮಾಡಬೇಕು. ಚಮತ್ಕಾರವಾಯಿತು ಮಹಾರಾಜ, ಚಮತ್ಕಾರ ಮಾಡಿಬಿಟ್ಟ ಭಗವಂತ ಪೌಂಡ್ರಿಕ. ಯಾವ ಅಸ್ತ್ರಶಸ್ತ್ರ ಪ್ರಯೋಗವಿಲ್ಲದೆ, ಯಾವ ರಕ್ತಪಾತವಿಲ್ಲದೆ ಆ ವಿಷ್ಣುವಿನ ಶಾಸನದ ಮೇಲೆ ತನ್ನ ಅಧಿಕಾರವಿಟ್ಟು ಬಿಟ್ಟ. ತಾವು ಮಾಡಿದ ಕಾರ್ಯದಿಂದ ಭಗವಂತ ಅದರಿಂದ ಸಿದ್ಧವಾಗಿದೆ. ಕೇವಲ ಭಕ್ತಿ ಮತ್ತು ಪ್ರೇಮಗಳೇ ಸರ್ವೋಚ್ಚ ಶಕ್ತಿ ಎಂದು. ಅಯ್ಯೋ, ಇಷ್ಟೇ ಅಲ್ಲ ಭಗವಂತ ಕಂಸ, ಇವರಂತೂ ಆ ಗೋಪಾಲಕರ ಪ್ರಧಾನ ನಂದರಾಜ, ಅಯ್ಯೋ ಅವರನ್ನು ಮರಳು ಮಾಡಿದ್ದಾರೆ. ಆನಂದ ಆಯ್ತು ಭಗವಂತ, ಆನಂದ ಆಯ್ತು. ಕೆಲ್ಸ ಬೆಣ್ಣೆ ತೆಗೆದಾಗೋಯ್ತು. ಆದ್ರೆ ನಾನ್ ಏನ್ ಹೇಳೋದು ಅಂದ್ರೆ ಭಗವಂತ, ಇದೆಲ್ಲ ಏನೋ ಸರಿ, ಆದ್ರೆ ಬೃಂದಾವನದ ಆ ಗೋಪಿಯರನ್ನ ನಂಬೋಕಾಗಲ್ಲ. ಇವತ್ತು ಒಂದೇ ಕ್ಷಣಕ್ಕೆ ಅವರೆಲ್ಲ ನಿಮ್ಮನ್ನ ಭಗವಂತ ಅಂತಿದ್ದಾರೆ. ಯಾರಿಗ್ ಗೊತ್ತು, ಇನ್ನೊಂದು ಕ್ಷಣಕ್ಕೆ ಬದಲಾದ್ರೆ? ಒಮ್ಮೆ ಭಗವಂತ ಆಗೋದಾದ್ರೆ ಶಾಶ್ವತವಾಗಬೇಕು. ಆಗ ಅವರು ಸದಾ ಕಾಲಕ್ಕೂ ಇವ್ರನ್ನ ರಕ್ಷಕ, ಭಗವಂತ ಅಂದ್ಕೊಳ್ಳಿ. ಅದಕ್ಕೋಸ್ಕರ ಏನ್ ಮಾಡ್ಬೇಕಾಗತ್ತೆ? ಪರೀಕ್ಷೆ ಮಾಡ್ಬೇಕಾಗುತ್ತೆ. ಮತ್ತೆ ಭಗವಂತನ್ ವಾಸ್ತವಿಕ ಪರೀಕ್ಷೆ ಆಗೋದೆ ಸಂಕಟದ ಕಾಲದಲ್ಲಿ. ಭಗವಂತನ ವಾಸ್ತವಿಕ ಪರೀಕ್ಷೆ ಆಗುವುದು ಸಂಕಟ ಕಾಲಕ್ಕೆ. ಸರಿಯಾಗಿ ಹೇಳಿದೆ ಭದ್ರಾಕ್ಷ. ವೃಂದಾವನ ವಾಸಿಗಳಿಗೆ ಎಂತಹ ಸಂಕಟ ಬರಬೇಕೆಂದರೆ ಅದನ್ನು ವಿಷ್ಣುವಿನ ಅತಿರಿಕ್ತ ಯಾರೂ ತಡೆಯಬಾರದು. ಮತ್ತು ಅಲ್ಲಿ ಭಗವಂತ ಪೌಂಡ್ರಿಕ ಆ ವೃಂದಾವನ ವಾಸಿಗಳ ರಕ್ಷಣೆ ಮಾಡಿದರೆ ಅವರಿಗೆ ಪೂರ್ಣ ವಿಶ್ವಾಸವಾಗುತ್ತದೆ ಅವರ ರಕ್ಷಕನು ಭಗವಂತ ಪೌಂಡ್ರಿಕನೇ ಎಂದು. ಅವರ ಭಗವಂತ ವಿಷ್ಣು ಅಲ್ಲ, ಭಗವಂತ ಪೌಂಡ್ರಿಕನೆಂದು. ಭಗವಂತ ಪೌಂಡ್ರಿಕ, ಮಾಡುತ್ತೀರಲ್ಲ ವೃಂದಾವನ ವಾಸಿಗಳ ರಕ್ಷಣೆ ಸಂಕಟದಿಂದ? ಹಾ ಮಹಾರಾಜ, ನಾನವರೆಲ್ಲರನ್ನ ಖಂಡಿತ ಕಾಪಾಡ್ತೀನಿ. ನಾನು ಭಗವಂತ, ಇದರಲ್ಲಿ ನನಗೆ ಸಂದೇಹವಿಲ್ಲ. ನನ್ನ ಭಕ್ತರಿಗೂ ಯಾವ ಸಂದೇಹವಿಲ್ಲ. ಆದಷ್ಟು ಬೇಗ ನಿಮಗೂ ನನ್ನ ಮೇಲೆ ಪೂರ್ತಿ ನಂಬಿಕೆ ಬರುತ್ತೆ. ಹೇ ಗೋವಿಂದ, ಜನರ ರಕ್ಷಣೆ ಮಾಡು, ಮುಕ್ತಿ ಕೊಡು ಜನರಿಗೆ ಈ ದಾನವನ್ ಭಯದಿಂದ. ನನಗ್ ನನ್ ಚಿಂತೆ ಇಲ್ಲ. ನನಗ್ ಸಿಕ್ಕಿರೋ ಜೀವನ ನಿನ್ನಿಂದಾನೆ. ನಿನ್ನಲ್ಲೇ ವಿಲೀನ ಆಗ್ಬಿಡ್ತೀನಿ. ಆದ್ರೆ ನನ್ನಂತ್ರನೂ ಈ ದಾನವ ಎಲ್ರಿಗೂ ಕಷ್ಟ ಕೊಡ್ತಿರ್ತಾನೆ. ಜನರನ್ನ ಕಾಪಾಡು. ಈ ನಿರ್ಬಲನನ್ನ ತಿನ್ನೋದ್ರಿಂದ ನನ್ನ ಹಸುವು ಕಡಿಮೆ ಆಗೋದಿಲ್ಲ. ನಾನಿನ್ನೇನಾದ್ರೂ ಹುಡುಕ್ಬೇಕು. ಹೇ ಗೋವಿಂದ, ಈ ಸಂಪೂರ್ಣ ಸೃಷ್ಟಿಯೇ ನಿಂದು. ಈ ಸಂಪೂರ್ಣ ಸೃಷ್ಟಿಗೆ ರಕ್ಷಕ ನೀನು. ಎಲ್ರನ್ನೂ ಕಾಪಾಡು ಪ್ರಭು, ಕಾಪಾಡು.
ಲಾಡು ತಿನ್ನೋದ್ರಲ್ಲಿರೋ ಆನಂದನೇ ಬೇರೆ. ಸುಮ್ನೆ ತಿಂತಾನೆ ಇರು. ಅಣ್ಣ, ಲಾಡು ಜೀವನ ಪೂರ್ತಿ ತಿನ್ಬೋದು, ಆದ್ರೆ ಮೊದ್ಲು ಸಮಸ್ಯೆಗೆ ಪರಿಹಾರ ಹುಡುಕು. ಕೃಷ್ಣ, ಸಮಸ್ಯೆ ಇದ್ರೆ ತಾನೇ ಪರಿಹಾರ ಹುಡುಕ್ಬೇಕಾಗಿರೋದು. ಆದ್ರೆ ಇಲ್ಲಂತೂ ಯಾವ ಸಮಸ್ಯೆನೂ ಇಲ್ವೇ ಇಲ್ಲ. ಈಗ ಯಾರನ್ನೇ ನೋಡಿದ್ರು ಅವರು ದೇವ್ರಾಗೋಕ್ ಹೊರಟಿದ್ದಾರೆ. ಅಲ್ಲಿ ಕಂಸ ಹೇಳ್ತಾನೆ ನಾನೇ ಭಗವಂತ ಅಂತ. ಇಲ್ಲಿ ಯಾರೋ ಹೊಸ ಪೌಂಡ್ರಿಕ ಬಂದಿದ್ದಾನಲ್ಲ, ಅವನೇ ದೇವ್ರು ಅಂತ ಹೇಳ್ಕೊತಾನೆ. ಮತ್ ನಿನ್ಗೂ ದೇವ್ರಾಗೋ ಬೈಕೆ ಇದೆ ತಾನೆ? ಅಣ್ಣ, ನಾನ್ ಯಾವಾಗ ಹೇಳ್ದೆ ನಾನು ಭಗವಂತ ಅಂತ? ಅಣ್ಣ, ಇದಂತೂ ತುಂಬಾ ಗಂಭೀರ ಸಮಸ್ಯೆ. ಮೊದ್ಲೆಲ್ಲ ರಾಕ್ಷಸರು ಬರ್ತಿದ್ರು, ಅವ್ರ ಜೊತೆ ಮುಖಾಮುಖಿ ಹೋರಾಟ ಆಗ್ತಿತ್ತು. ಆದ್ರೆ ಈಗ ಹೊಸ ವೇಷಧಾರಿ ಬಂದಿದ್ದಾನೆ, ಅದು ಕೃಷ್ಣನ್ ರೂಪ ಹಾಕೊಂಡು. ಮತ್ತೆ ಅವನು ಭಗವಂತ ಅಂತ ನಮ್ಗಳ ಮನೆಗೆ ಪ್ರವೇಶ ಮಾಡಾಗಿದೆ. ಅಂದ್ರೆ ಸಂಕಟ ನಮ್ಗಳ ಮನೆಗೆ ಪ್ರವೇಶ ಮಾಡಾಗಿದೆ. ರಾಧೆ, ನೀನು ಪ್ರತಿ ವಿಷಯದಲ್ಲೂ ಸಮಸ್ಯೆ ಹುಡುಕ್ತೀಯ. ಅಯ್ಯೋ, ಯಾರಿಗ್ ಯಾವ ರೂಪ ಬೇಕೋ ಹಾಕೊಳ್ಳಿ, ನಮ್ಗೇನು? ನಾವಂತೂ ನಮ್ ಕೆಲ್ಸ ಮಾಡ್ಕೊಂಡು ಹೋಗ್ತಿರ್ಬೇಕು. ನಮ್ ಕೆಲ್ಸ ಹಸು ಮೇಯಿಸೋದು ಮತ್ತೆ ಲಾಡು ತಿನ್ನೋದು. ಈ ಬೇಡದೆ ಇರೋ ವಿಷಯ ಕಟ್ಕೊಂಡು ನಮ್ಗೇನಾಗ್ಬೇಕು? ಅಣ್ಣ, ನಿನ್ಗೆ ಈಗ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಸರಿ, ನೀನ್ ಹೇಳು. ನನ್ಗೇನ್ ಅರ್ಥ ಆಗ್ತಿಲ್ಲ ಹೇಳು. ನನ್ಗಿದರ್ಥ ಆಗ್ತಿಲ್ವಾ? ಅವ್ನ್ ಕೃಷ್ಣನ್ ರೂಪದಲ್ಲಿ ಯಾಕೆ ಬಂದ? ನಂತರ ಯಾಕಲ್ಲ? ಇವನ್ ತರ ನವಿಲ್ಗರಿ ಮುಡ್ಕೊಂಡ್ ಯಾಕೆ ಬಂದ? ನಂತರ ಯಾಕೆ ಗದೆ ಹಿಡ್ಕೊಳ್ಳಿಲ್ಲ? ಅಣ್ಣ, ನಾನ್ ನಿನ್ಗೆ ಹೇಗೆ ಅರ್ಥ ಮಾಡಿಸ್ಲಿ? ಅವ್ನ್ ನನ್ ರೂಪದಲ್ಲಿ ಯಾಕೆ ಬಂದ ಅಂತ? ಅಯ್ಯೋ ಅಣ್ಣ, ಇಡೀ ಗೋಕುಲಕ್ಕೆ ಕೃಷ್ಣನ್ ಮೇಲೆ ಪ್ರೀತಿ ಇದೆ. ಎಲ್ಲರೂ ಇವನ್ ರೂಪನ ಇಷ್ಟಪಡ್ತಾರೆ, ಇವನ್ ನವಿಲ್ಗರಿನೂ ಇಷ್ಟಪಡ್ತಾರೆ. ಅದರಿಂದಾನೇ ಅವನು ಕೃಷ್ಣನ್ ರೂಪದಲ್ಲಿ ಬಂದಿದ್ದಾನೆ. ಆದ್ರೆ ಈ ವೇಷಧಾರಿ ಮಾತ್ರ ಖಂಡಿತ ಯಾವ್ದೋ ರಹಸ್ಯನ ಮುಚ್ಚಿಡ್ತಾ ಇದ್ದಾನೆ. ಅಣ್ಣ, ರಾಧೆ ಸತ್ಯ ಹೇಳ್ತಿದ್ದಾಳಿ. ಹಾ, ಗೊತ್ತಾಯ್ತು. ಸಮಸ್ಯೆ ಅಂತೂ ಇದೆ. ಹಾ ಅಣ್ಣ, ಈ ಸಮಸ್ಯೆ ಯಾಕಿಷ್ಟು ಗಂಭೀರವಾಗಿದೆ ಅಂದ್ರೆ ಈಗಂತೂ ಅಮ್ಮ ಅಪ್ಪಂಗೂ ಆ ಪೌಂಡ್ರಿಕನ್ ಮೇಲೆ ಪೂರ್ತಿ ನಂಬಿಕೆ ಬಂದಿದೆ. ಮತ್ತೆ ಆ ನಂಬಿಕೆ ಲಾಭ ಪಡ್ಕೊಂಡು ಪೌಂಡ್ರಿಕ ಅವರಿಂದ ಯಾವ ಕೆಲ್ಸನಾದ್ರೂ ಮಾಡಿಸ್ತಾನೆ. ಈಗ ನಾವ್ ಏನ್ ಮಾಡ್ಬೋದು ಕೃಷ್ಣ? ಅಣ್ಣ, ಯಾವ್ದಾದ್ರೂ ರೀತಿಯಲ್ಲಿ ನಾವು ಆ ಪೌಂಡ್ರಿಕನ ಮೂಢನಂಬಿಕೆನ ಮುರಿಬೇಕು. ಮುರಿಯೋದಾ? ನಡಿ ಕೃಷ್ಣ, ಈಗ್ಲೇ ಮುರಿಯೋಣ. ಬಹಳ ಆಯ್ತು ನಿನ್ನ ಈ ಭಕ್ತಿ. ಬಾ, ನನ್ನ ಭೋಜನದ ಸಮಯ ಬಂದಿದೆ. ಮೊದ್ಲು ನನ್ ಗೋವಿಂದನ್ ಭಜನೆ ಪೂರ್ಣ ಮಾಡೋಕ್ ಬಿಡು. ಇನ್ನು ಉಳಿದಿರೋ ಪೂಜೆ ಭಜನೆ ನನ್ನ ಹೊಟ್ಟೆ ಒಳಗಡೆ ಪೂರ್ತಿ ಮಾಡ್ಬೋದು. ಎಲ್ಲಿವರೆಗೂ ನನ್ ಗೋವಿಂದನ್ ಭಜನೆ ಪೂರ್ತಿ ಆಗಲ್ವೋ ನಾನೆಲ್ಲೂ ಬರೋದಿಲ್ಲ. ನೀನ್ ಹೀಗೆಲ್ಲ ಕೇಳೋದಿಲ್ಲ ಗೋವಿಂದ ಭಕ್ತ. ನಾನಿನ್ನ ಸುಟ್ಟು ಬಿಡ್ತೀನಿ, ಆಮೇಲೆ ನಾನಿನ್ನ ತಿಂತೀನಿ. ಈಗ ನೀನು ಉಳಿಯೋದಿಲ್ಲ ಗೋವಿಂದ ಭಕ್ತ. ಯಾರ್ ನೀನು? ನಿನ್ನ ಮೃತ್ಯು. ನೀನು ಮತ್ ನನ್ನ ಕಾಲ.
ಯಾಕೆ ತಮಾಷೆ ಮಾಡ್ತೀಯ ಬಾಲಕ? ಅಲ್ಲೋಡು, ಮನುಷ್ಯರ ಮೂಳೆ. ದೊಡ್ಡ ದೊಡ್ಡ ಬಲಶಾಲಿ ಎಲ್ಲಿ ಬಂದು ತರ ತರ ಅಂತ ನಡಕ್ತಾರೆ. ರಾಕ್ಷಸ, ನಿನ್ಗೆ ಧರ್ಮದ ದಾರಿಲಿ ಹೋಗೋಕೆ ಒಂದ್ ಅವಕಾಶ ಕೊಡ್ತೀನಿ. ಒಮ್ಮೆ ನಿನ್ಗೆಲ್ಲ ಅರ್ಥ ಆಗಿದ್ರೆ ಆಗ ನಿನ್ ಪ್ರಾಣ ಉಳ್ಕೊಳ್ಳುತ್ತೆ. ಮತ್ತೆ ನಾನು ಅರ್ಥ ಮಾಡ್ಕೊಳ್ತಿದ್ರೆ ಆಗ ನಿನ್ ಶಿರಾನು ಈ ತಲೆ ಬುರುಡೆ ಜೊತೆಗೆ ನೆಲಕ್ ಬೀಳುತ್ತೆ. ಒಳ್ಳೇದೇ ಆಯ್ತು. ಈಗ ನೀನು ಇಲ್ಲಿಗೆ ಸಾಯೋದಕ್ ಬಂದಿದೀಯಾ? ನಾನು ಯೋಚನೆ ಮಾಡ್ತಿದ್ದೆ, ಈ ನಿರ್ಬಲ ಬಡ ಮನುಷ್ಯನನ್ನ ತಿಂದ್ರೆ ನನ್ನ ಹಸುವು ಹೇಗ್ ಕಡಿಮೆ ಆಗುತ್ತೆ ಅಂತ. ಈಗ ನಾನು ಇವನ ಜೊತೆಗೆ ನಿನ್ನನ್ನು ತಿಂದು ಬಿಡ್ತೀನಿ. ಒಂದರ ಬದಲು ಎರಡು. ಈಗ ನನ್ಗೆ ಆನಂದ ಸಿಗೋದಿದೆ. ನಿನ್ಗೆ ಆನಂದದ ಅರ್ಚನೆ ಮುಗ್ದಿದ್ರೆ ನಿನ್ನ ಅಂತಿಮ ಇಚ್ಛೆನೂ ಹೇಳ್ಬಿಡು. ಯಾಕಂದ್ರೆ ನೀನು ಈ ನಿರ್ಬಲ ಮತ್ತು ನಿರ್ದೋಷಿ ಮನುಷ್ಯರನ್ನು ಕೊಂದಿದ್ಯಾ. ಹಾಗಾಗಿ ನಿನ್ನ ಅಂತ್ಯನು ನಿಶ್ಚಿತನೇ. ಭಕ್ತರೇ, ಈ ಜಗತ್ತಿನಲ್ಲಿ ದುಃಖದ ವಾಸ್ತವಿಕ ಕಾರಣವೇ ಕರ್ಮ. ಹಾಗಾಗಿ ನೀವೆಲ್ಲರೂ ಕರ್ಮವನ್ನ ನಿಮ್ಮ ಜೀವನದಿಂದ ಶಾಶ್ವತವಾಗಿ ತ್ಯಜಿಸಬೇಕು. ಆದ್ರೆ ಭಗವಂತ, ಕರ್ಮಯೋಗದ ದರ್ಶನ ಹೇಳೋದೇನಂದ್ರೆ ಕರ್ಮನೇ ಜೀವನ ಅಂತ. ಕರ್ಮಯೋಗ ಆ ದರ್ಶನದ ಎಲ್ಲಾ ವಿಷಯಗಳು ಮಿಥ್ಯವೇ. ಅದರಿಂದಲೇ ಈ ಜಗತ್ತಿನಲ್ಲಿ ದುಃಖ ಹೆಚ್ಚಾಗಿದೆ. ಈ ತಪ್ಪನ್ನು ಸುಧಾರಿಸಲೆಂದೇ ನನ್ನ ಅವತಾರವಾಗಿದೆ. ಇದಕ್ಕೆಂದಲೇ ನಾನು ಹೇಳ್ತಾ ಇದ್ದೀನಿ, ನೀವೆಲ್ಲರೂ ಸಂತೋಷವಾಗಿರ್ಬೇಕು ಅಂದ್ರೆ ನಿಮ್ಮ ಜೀವನದಿಂದ ಕರ್ಮನ ತ್ಯಾಗ ಮಾಡಬೇಕು. ಪೌಂಡ್ರಿಕಾ, ನೀನ್ ಇದೇನ್ ಹೇಳ್ತಿದ್ಯಾ? ನಾವು ಕರ್ಮವನ್ನೇ ತ್ಯಾಗ ಮಾಡಿದ್ರೆ ನಮ್ ಜೀವನ ನಡೆಯೋದು ಹೇಗೆ? ನಮ್ ಕೃಷ್ಣ ಹೇಳ್ತಾನೆ, ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡದು ಕರ್ಮ ಅಂತ. ಭಕ್ತರೇ, ನೀವೇ ಹೇಳಿ, ಕರ್ಮ ದೊಡ್ಡದಾ ಅಥವಾ ದೇವ್ರ? ಪ್ರಭು, ಭಗವಂತ ಪೌಂಡ್ರಿಕ ದೇವರೇ ದೊಡ್ಡವನು. ಹಾ, ಮತ್ತೆ ಕೆಲ್ಸ ಮಾಡೋ ಅಂತ ಅವಶ್ಯಕತೆ ಏನಿದೆ? ಯಾವ ಫಲ ನಿಮ್ಗೆ ಕೆಲ್ಸ ಮಾಡಿದ್ರೆ ಸಿಗುತ್ತೋ ಅದ್ನ ನಿಮ್ ಭಗವಂತ ಕೆಲ್ಸ ಮಾಡದೆ ಕೊಡ್ತಾ ಇದ್ದಾನೆ. ನಾನ್ ನಿಮ್ಗೆ ಬೇಕಾದೆಲ್ಲ ಕೊಡ್ತೀನಿ. ನಿಮ್ಗೆ ಅವಶ್ಯಕತೆ ಇರೋದೆಲ್ಲಾನು. ನೀವೆಲ್ಲರೂ ಕರ್ಮವನ್ನ ಶಾಶ್ವತವಾಗಿ ತ್ಯಜಿಸಬೇಕು. ಪೌಂಡ್ರಿಕಾ, ಜನರನ್ನ ತಪ್ಪಾರಿಗೆ ಎಳಿಬೇಡ. ಯಾಕಂದ್ರೆ ಕೃಷ್ಣ ಹೇಳ್ತಾನೆ, ಕರ್ಮಣ್ಯೇ ವಾದಿಕಾರಸ್ತೆ ಮಾ ಫಲೇಶು ಕದಾಚನ. ಅಂದ್ರೆ ಕೆಲ್ಸ ಮಾಡಿ, ಫಲದ ಚಿಂತೆ ಮಾಡ್ಬೇಡಿ. ಹಾ, ಈ ಮಾತನ್ನೇ ನಾನು ಹೇಳ್ತಿರೋದು. ಯಾವ ಕಾರ್ಯದ ಫಲ ಅಜ್ಞಾತವೋ ಆ ಕೆಲ್ಸ ಮಾಡಿ ನಮಗೆ ಲಾಭವೇನು? ನಾವೀಗ ಮಾಡಬೇಕಾಗಿರೋದು ಒಂದೇ ಕೆಲ್ಸ, ಅದರ ಫಲ ನಮಗೆ ಗೊತ್ತೇ ಇದೆ. ಈಗಿನಿಂದ ನಿಮ್ಮೆಲ್ಲರ ಕೆಲ್ಸನ ನಾನೇ ನಿರ್ಧಾರ ಮಾಡ್ತೀನಿ. ಇದರಲ್ಲಿ ನಿಮ್ಮೆಲ್ಲರ ಕಲ್ಯಾಣವಿದೆ. ಭಗವಂತ, ನೀವು ಸಾಕ್ಷಾತ್ ನಮ್ಮ ಎದುರಿಗೆ ಇರುವಾಗ ಬೇರೆ ಚಿಂತೆ ಮಾಡೋ ಅವಶ್ಯಕತೆ ಏನಿದೆ? ನೀವೇನ್ ಹೇಳ್ತೀರೋ ಅದನ್ನೇ ಮಾಡ್ತೀವಿ. ಖಂಡಿತ ಮಾಡ್ತೀವಿ. ನನ್ನ ಅಂತಿಮ ಇಚ್ಛೆ, ಒಂದಿಚ್ಛೆ ಇದೆ ನನ್ಗೆ, ನಿನ್ನ ತಿನ್ನೋದು.
ಸಹಸ್ರ ವರ್ಷಗಳಲ್ಲಿ ನೀನೇ ಮೊದಲೇ ಬಾರಿ ನನ್ನ ಜೊತೆ ಯುದ್ಧ ಮಾಡಿದ್ದು. ನಿನ್ನ ಬೇಟೆ ಆಡೋದ್ರಲ್ಲಿ ಆನಂದ ಆಗ್ತಿದೆ ಬಾಲಕ. ಯಾವಾಗಾದ್ರೂ ಜಿಂಕಿ ಒಂದು ಸಿಂಹನ ಬೇಟೆ ಆಡುತ್ತಾ? ನೀನ್ ಮರ್ತಿದ್ಯಾ, ಆದ್ರೆ ನಾನ್ ಮರ್ತಿಲ್ಲ ನಿನ್ ಮೋಸನ. ನಾನ್ ಮರ್ತಿಲ್ಲ ನೀನ್ ಹೇಗೆ ಜಿಂಕೆ ಆಗಿ ಬಂದು ನನ್ಗೆ ಮೋಸ ಮಾಡಿದ್ದೆ ರಾಕ್ಷಸ. ಏನಾದ್ರೂ ನೆನ್ಪಾಯ್ತಾ ರಾಕ್ಷಸ? ಲಕ್ಷ್ಮಣ, ನನಗೆ ಸಹಾಯ ಮಾಡು ಲಕ್ಷ್ಮಣ. ಲಕ್ಷ್ಮಣ, ನನ್ನ ಸೋದರ ಲಕ್ಷ್ಮಣ. ಲಕ್ಷ್ಮಣ. ಆಗ ನೀನ್ ಲಕ್ಷ್ಮಣ ಲಕ್ಷ್ಮಣ ಅಂದಿದ್ ಕೇಳಿ ಎಲ್ಲ ಅನರ್ಥ ಆಗಿತ್ತು. ಅವತ್ತು ನಾನ್ ನಿನ್ಗೆ ಶಿಕ್ಷೆ ಕೊಡಕ್ಕಾಗಿರ್ಲಿಲ್ಲ, ಆದ್ರೆ ಇವತ್ತಾದ್ರೂ ಶಿಕ್ಷೆನ ಖಂಡಿತ ಕೊಡ್ತೀನಿ. ರಾಕ್ಷಸ, ನಾವು ಮಾಡಿರೋ ಕರ್ಮದ ಫಲ ನಾವು ಅನುಭವಿಸ್ಲೇಬೇಕು. ಅದು ಒಳ್ಳೇದಾಗಿರ್ಲಿ ಕೆಟ್ಟದಾಗಿರ್ಲಿ. ಮತ್ತೆ ನೀನು ಯಾವ ಕರ್ಮ ಮಾಡಿದ್ಯೋ ಅದರ ಫಲ ನಿನ್ಗೆ ಖಂಡಿತ ಸಿಗುತ್ತೆ. ನೋಡೋಕ್ ನೀನು ಚಿಕ್ಕವನು, ಆದ್ರೆ ಹೋರಾಡೋ ಕೌಶಲ್ಯ ಗೊತ್ತಿದೆ. ಪ್ರತಿಸ್ಪರ್ಧಿ ಬಲಶಾಲಿ ಆದ್ರೆ ಆಗ್ಲೇ ಹೋರಾಟದಲ್ಲಿ ಆನಂದ ಬರುತ್ತೆ. ಓಡೋದ್ರಿಂದ ನಿನ್ನ ಜೀವ ಉಳಿಯೋದಿಲ್ಲ ಬಾಲಕ. ಈಗ ನೀನು ನನ್ನ ಆಹಾರ ಆಗ್ಲೇಬೇಕು. ಭಕ್ತ್ರೆ, ಇವತ್ತಿಂದ ನೀವು ಕರ್ಮದ ಯೋಚನೆ ಅಲ್ಲ, ಕೇವಲ ಫಲದ ಯೋಚನೆ ಮಾಡಬೇಕು. ಹಾಗೆ ಭಗವಂತ ಪೌಂಡ್ರಿಕ ನಿಮಗೆ ಮನೋವಾಂಛಿತ ಫಲ ಕೊಡ್ತಾನೆ. ಅತ್ತೆ, ಇವನ ಸಿಹಿ ಮಾತನ್ನ ಕೇಳ್ಬೇಡಿ. ಇವನು ನಮ್ ಭಗವಂತ ಆದ್ರೆ ಇವನಿಗೆ ಹೇಳಿ ನಮ್ಗೆ ಕಂಸನಿಂದ ಮುಕ್ತಿ ಕೊಡ್ಸೋಕೆ. ಅದ್ಬಿಟ್ಟು ಫಲ ಆಗಿಲ್ಲ ಅಂತ ಮಾತಾಡೋದ್ ಬೇಡ. ಭಗವಂತ, ನಮ್ ರಾಧೆ ಪುಟ್ಟಿ ಸತ್ಯನೇ ಹೇಳ್ತಿದ್ದಾಳೆ. ಕಂಸನ ಕಾರಣದಿಂದ ನಾವು ದಿನ ಸಾಯ್ತಾ ಬದುಕ್ತಿದೀವಿ. ನೀವೇನಾದ್ರೂ ಈ ಕಂಸ ಅನ್ನೋ ಶತ್ರುನ ಅಂತ್ಯ ಮಾಡಿದ್ರೆ ನಿಮ್ಮಿಂದ ದೊಡ್ಡ ಉಪಕಾರ ಆಗುತ್ತೆ ಪ್ರಭು. ಪ್ರಭು. ದಾಮೋದರ ಅಲ್ಲ, ಕಂಸ ಅಲ್ಲ, ಭಗವಂತ ಕಂಸ ಅಂತ ಹೇಳಿ. ಮತ್ತೆ ನೀನು ಪೌಂಡ್ರಿಕ, ಗೊಲ್ಲರಿಗೆ ಭಗವಂತ ಆಗೋಗ್ ಬಂದಿರೋ ಪೌಂಡ್ರಿಕ. ಮೊದ್ಲು ಈ ಕಂಸನ ಸೈನಿಕ್ನಿಂದ ಇವ್ರನ್ನೆಲ್ಲ ಕಾಪಾಡ್ ತೋರ್ಸು. ಆಮೇಲೆ ನಿನ್ನ ನೀನು ಅವ್ರ ರಕ್ಷಕ ಮತ್ತೆ ಭಗವಂತ ಅನ್ಬಹುದು. ಆಗ ನಿನ್ನ ಎಲ್ಲಾ ಮಾತನ್ನು ಬೆಣ್ಣೆ ಅಂದ್ಕೊಂಡು ಒಪ್ಕೋತೀನಿ. ಬನ್ನಿ ಆರಂಭ ಮಾಡೋಣ. ಭಗವಂತನಿಗೆ
ಪೌಂಡ್ರಿಕ ಭಗವಂತನಿಗೆ ಜೈ, ಪೌಂಡ್ರಿಕ ಭಗವಂತನಿಗೆ ಜೈ, ಪೌಂಡ್ರಿಕ ಭಗವಂತನಿಗೆ ಜೈ. ನಾವು ಆಕಾಶಕ್ಕೆ ಬಂದಿದ್ದೀವಿ. ಭಗವಂತ ಪೌಂಡ್ರಿಕ, ಭಗವಂತ ಭಗವಂತ ಪೌಂಡ್ರಿಕ ನಮ್ಮ ರಕ್ಷಣೆ ಮಾಡು. ಭಗವಂತ ನಮ್ಮನ್ನು ಕಾಪಾಡು. ಭಗವಂತ ಪೌಂಡ್ರಿಕ ನಮ್ಮ ರಕ್ಷಣೆ ಮಾಡಿ. ಭಗವಂತ ಪೌಂಡ್ರಿಕ ನಮ್ಮೆಲ್ಲರನ್ನು ಕಾಪಾಡಿ. ಭಗವಂತ ಪೌಂಡ್ರಿಕ. ಏನು ಭಗವಂತ ಪೌಂಡ್ರಿಕ, ಇಳಿತ ತಲೆಗೇರಿದ ಅಹಂಕಾರ. ಈಗ ಮಾಡು ನೀನು ಭಕ್ತರ ರಕ್ಷಣೆನ. ಭಗವಂತ ಭಗವಂತನಿಗೆ ಜೈ, ಭಗವಂತ ಪೌಂಡ್ರಿಕರಿಗೆ, ಭಗವಂತ ಪೌಂಡ್ರಿಕರಿಗೆ. ನನ್ನ ಕ್ಷಮಿಸ್ಬಿಡಿ, ನನ್ನನ್ನ ಕ್ಷಮಿಸ್ಬಿಡಿ ಭಗವಂತ ಪೌಂಡ್ರಿಕ. ನಾನು ಕಂಸ ಭಗವಂತನ ಆಜ್ಞೆ ಪಾಲನೆ ಮಾಡ್ತಿದ್ದೆ, ಇನ್ ಮಾಡಲ್ಲ. ಇವತ್ತಿಂದ ನೀವು ನನಗೂ ಭಗವಂತನೇ ಪೌಂಡ್ರಿಕ. ಭಗವಂತ ಪೌಂಡ್ರಿಕ ಹೇಳಿ ಹೇಳಿ, ಭಗವಂತ ಪೌಂಡ್ರಿಕನಿಗೆ ಜೈ ಹೇಳಿ, ಭಗವಂತ ಪೌಂಡ್ರಿಕನಿಗೆ. ಭಗವಂತ ಪೌಂಡ್ರಿಕನಿಗೆ, ಭಗವಂತ ಪೌಂಡ್ರಿಕನಿಗೆ, ಭಗವಂತ ಪೌಂಡ್ರಿಕನಿಗೆ. ಇನ್ಮೇಲೆ ನನ್ನಿಂದ ನಿನ್ಗೆ ಯಾವ ತೊಂದ್ರೆನೂ ಆಗೋದಿಲ್ಲ ರಾಕ್ಷಸ. ಇನ್ಯಾವ್ದಾದ್ರೂ ಶಕ್ತಿ ಇದೆಯಾ ನಿನ್ನ ಹತ್ರ? ಇದ್ರೆ ಅದನ್ನ ತೋರಿಸು, ಯಾಕಂದ್ರೆ ಸತ್ಮೇಲೆ ನಿನ್ಗೆ ದುಃಖ ಆಗ್ಬಾರ್ದು. ನಿನ್ಗೆ ನಿನ್ ಕರ್ಮದ ಶಿಕ್ಷೆ ಸಿಕ್ಕಿದೆ. ನಾನು ಧನ್ಯನಾದೆ ಪ್ರಭು, ನಾನು ಧನ್ಯನಾದೆ. ನೀವು ನನ್ನನ್ನ ಉದ್ಧಾರ ಮಾಡಿದ್ರಿ. ಸಾಕು ಸುಧಾಮ. ಯಾವ ವ್ಯಕ್ತಿ ನಿಷ್ಕರ್ಮ ಭಕ್ತಿಯಿಂದ ತನ್ನ ಕೆಲಸ ಮಾಡ್ತಾನೋ ಅವನ್ಗೆ ಅದರ ಫಲ ಖಂಡಿತ ಸಿಗುತ್ತೆ. ಸಮಯ ಬಂದಾಗ ನಿನಗೂ ನಿನ್ನ ಸತ್ಕರ್ಮದ ಫಲ ಖಂಡಿತ ಸಿಗುತ್ತೆ. ಭಗವಂತ ಕೆಲಸ ಆಗೋಯ್ತು, ಭಗವಂತ ಕೆಲಸ ಮುಗೀತು. ಹಾ, ಕೊಲ್ಲರ ಭಗವಂತ ಪೌಂಡ್ರಿಕ ಅಂತೂ ಸಾಥಿ ತೋರಿಸ್ದ. ನೀವು ಹೇಳ್ದ ಹಾಗೆ ಆಯ್ತು. ಹಾ ಭಗವಂತ. ಅಯ್ಯೋ ಆ ಕೃಷ್ಣ ಅಂತೂ ಕರ್ಮದ್ ಮಾತಾಡ್ತಾನೆ. ಆದ್ರೆ ಈಗ ಕೊಲ್ಲರ ಹೃದಯದಿಂದ ಕರ್ಮ ಓಡೋಯ್ತು ಭಗವಂತ. ಮತ್ತು ಎಲ್ಲಿ ಕರ್ಮವಿಲ್ಲವೋ ಅಲ್ಲಿ ಧರ್ಮವಿಲ್ಲ, ಮತ್ತೆಲ್ಲಿ ಅಧರ್ಮವೋ ಅಲ್ಲಿ ಭಗವಂತ ಕಂಸ.
ಮತ್ತು ಆ ಪರಮಾವತಾರಿಗೆ ಏನಾಯ್ತು? ತಲೆ ಕೆಟ್ಟು ಅಲೆದಾಡುತ್ತಿರುತ್ತಾನೆ ಆ ತಾತಯ್ಯ. ಅಯ್ಯೋ ಭಗವಂತ, ಅವನಂತೂ ಎಲ್ರೂ ಬೇಡ್ತಿದ್ದ ನಂಬಬೇಡಿ ಅಂತ, ಆದ್ರೆ ಯಾರು ಅವನ್ ಮಾತ್ ಕೇಳಲಿಲ್ಲ. ಭಗವಂತ ಏನಾಯ್ತು? ಏನಾದ್ರೂ ಆಯ್ತಾ ಭಗವಂತ? ನೀನು ಆ ಬಾಲಕನನ್ನು ತಿಳಿದಿಲ್ಲ ಭದ್ರಾಕ್ಷ. ಅವನು ಅವಶ್ಯವಾಗಿ ಯಾವುದೋ ಯೋಜನೆ ಮಾಡುತ್ತಿರುತ್ತಾನೆ. ಏನಿರಬಹುದು ಅವನ ಕುಟಿಲ ನೀತಿ? ಈ ಬಾರಿ ಯಾವ ಜಾಲದಿಂದ ಪರಾಜಿತಗೊಳಿಸುತ್ತಾನೆ ನನ್ನನ್ನು?